ಟೋಟಲಿ ನಮ್ಮ ಗಾಡಿ ಲೋಡ್ ಆಯಿತು. ಟಪಾಲ್ಗೆ ವೇಟ್ ಮಾಡ್ತಾಯಿದ್ದೆ. ಅಣ್ಣ ಫೋನಲ್ಲಿ ಮಾತಾಡಿಕೊಂಡು ನೋಡ್ಕೊಂಡು ಕೂತ್ಕೊಂಡ. ಆ ಟಪಾಲ್ ಸಿಕ್ಕ ಮೇಲೆ ನಾವು ಮತ್ತೆ ಚೆನ್ನೈಯಿಂದ ಬೆಂಗಳೂರು ಹಾವೇ ಹಿಡ್ಕೊಂಡ್ವಿ. ಹಾವೇ ಹಿಡ್ಕೊಂಡು ಜೀ ಅಂತೇಳಿ ಗಾಡಿಯಲ್ಲಿ ಟೇಪ್ ಇಲ್ಲ, ಟೇಪ್ ಖರಾಬಾಗಿದೆ, ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ, ಬೇಜಾರಾಗ್ತಾಯಿದೆ. ಆ ಕಡೆ ಈ ಕಡೆ ವ್ಯೂ ನೋಡಿಕೊಂಡು ಸುಂದರವಾದ ವ್ಯೂ ಕಾಣ್ತಾಯಿದೆ ನೋಡ್ರಿ. ಹಂಗೆ ಜೀ ಅಂತ ಬರ್ತಾಯಿದ್ದೀನಿ. ಹಂಗೆ ನೋಡ್ತಾ ಇರ್ರಿ ನೀವು. ಹಂಗೆ ನಮಗೆ ಸಪೋರ್ಟು, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿರಿ. ಕಷ್ಟಪಟ್ಟು ಗಾಡಿ ಓಡಿಸ್ಕೊಂಡು ವಿಡಿಯೋ ಮಾಡ್ತಾಯಿರ್ತೀವಿ. ನಮ್ಮ ಗಾಡಿಗೆ ಡೀಸೆಲ್ಲು ಕಡಿಮೆ ಆಗಿತ್ತು. ಡೀಸೆಲ್ ಹಾಕ್ಸ್ಬೇಕಂತ ಭಾರತ್ ಪೆಟ್ರೋಲ್ ಪಂಪ್ಗೆ ಲೆಫ್ಟಿಗೆ ಜುಪ್ ಅಂತ ಎಳೆದ್ಬಿಟ್ಟೆ. ಹೇಳೋದು ಅಣ್ಣ ಈ ಕಡೆ ಹೊಡಿತಾಯಿದ್ದೆ ನಾನು. ಅಣ್ಣ ಆ ಕಡೆ ಬಂದು ಮುಂದೆ ಹೋಗ್ತಾ ಇದ್ದ. ಅಲ್ಲಿ ಹೋದೆ. ಭಾರತ್ ಬಿಟ್ಟರೆ ಬೇರೆ ಎಲ್ಲೂ ಹಾಕ್ಸೋಲ್ಲ. ಭಾರತ್ ಪೆಟ್ರೋಲ್ ಮೇಲೆ ಹಾಕ್ಸಿದ್ರೆ ಒಂದು ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿಗೆ. ಡೀಸೆಲ್ ಹಾಕ್ಸ್ಕೊಂಡು ಹಿಂಗೆ ಅಂತ ಹೋಗ್ತಾಯಿದ್ದೀನಿ. ಮತ್ತೆ ಮುಂದೆ ಹೋಗೋಷ್ಟರಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಷ್ಟರಲ್ಲೇ ಮುಂದೆ ಸ್ವಲ್ಪ ಹೊತ್ತಲ್ಲಿ ಕತ್ಲಾಯಿತು. ಕತ್ಲಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸ್ಟಾರ್ಟಾಗಿ ಹಂಗೆ ಸ್ವಲ್ಪ ಒಬ್ಬನೇ ಇದ್ದೆಲ್ಲ ಬೋರ್ ಆಗ್ತಾಯಿತ್ತು. ಹಾಗೆ ಸ್ವಲ್ಪ ಕಣ್ಣಿಗೆ ನಿದ್ದೆ ನಡೀತಾಯಿತ್ತು. ಹಾಗೆ ಹತ್ತತ್ರ ನಮ್ಮ ತಮಿಳ್ನಾಡು ಬಾರ್ಡ್ರ್ ದಾಟಿ ನಮ್ಮ ಕರ್ನಾಟಕ ಬಾರ್ಡ್ರ್ ಎಂಟ್ರಿ ಆಗ್ತಾಯಿದ್ದೀನಿ. ಮುಂದೆ ಅಲ್ಲಿ ರೈಟ್ ಸೈಡಿಗೆ ಕಾಣಿಸ್ತಾ ಇದೆ ನೋಡ್ರಿ ನಿಮಗೆ, ಒಂದು ಬ್ಲೂ ಕಲರ್ ಬೋರ್ಡ್ ಕಾಣ್ತಾ ಇದೆ ಫುಲ್ಲು. ಅದರಲ್ಲಿ ಒಂದು ಕಮಾಂಡ್ ಥರ ಇದೆ, ಅದೇ ಕರ್ನಾಟಕ ತಮಿಳ್ನಾಡು ಬಾರ್ಡ್ರ್. ಆ ಕಡೆ ದಾಟಿದರೆ ಕರ್ನಾಟಕ, ಈ ಕಡೆ ಬಾರ್ಡ್ರ್ ತಮಿಳ್ನಾಡು. ಕರ್ನಾಟಕ ಬಂದೆ ನಮ್ಮ ಕರ್ನಾಟಕ ಅಂದರೆ ನಮ್ಮ ಹೆಮ್ಮೆ. ಇದು ಹತ್ತೇಬೇಲೆ, ಬೆಂಗಳೂರು ಹತ್ರ ಹೊಸ ರೋಡಿಗೆ ಹತ್ತೇಬೇಲೆ ಟೋಲ್. ಇದು ಟೋಲ್ ಹತ್ರ ನಿಂತ್ಕೊಂಡ್ಬಿಟ್ಟಾರೆ, ಬ್ಲಾಕ್ ಆಗಿದೆ, ಹೋಗ್ತಾನಿಲ್ಲ ಗಾಡಿ ನೋಡ್ರಿ. ಹಿಂದೆ ಎಲ್ಲ ಬಸ್ಸುಗಳು ಓಡಾಟ ಶುರು ಆಯಿತು. ಮುಂದೆ ನೋಡ್ರಿ. ಹಂಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ನೋಡ್ರಿ. ಅನ್ನಗಳು ಮಿಂಚು ಜಿಗ್ಬಗ್ ಮಿಂಚು ಹಂಗೆ ಹಾಕೊಂಡು ಹೊಂಟಾರೆ. ತಲೆಗೆ ಒಂದು ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಒಂದು ಪಾಸ್ ಆಯಿತು. ಹೋಗ್ತಾಯಿದ್ದೀನಿ ಮುಂದೆ ನೋಡ್ರಿ. ಮುಂದೆ ಗಾಡಿ ಪಾಸ್ ಆಗೋಯ್ತು. ನನ್ನ ಗಾಡಿನೂ ಬರ್ತೈತೆ ಟೋಲಲ್ಲಿ ನೋಡ್ರಿ. ಬಡಗಿ ಹೆಂಗೆ ಹೋಗ್ತಾನೆ ಈಗ. ಅನ್ನ ಹೋದ ಬಿತ್ತು ನೋಡ್ರಿ ಬಡಗಿ. ನನಗೆ ದುಡ್ಡು ಕಟ್ಟೆ ಹೋಗ್ಬೇಕು ನೀನು ಅಂತ ಬಡಗಿ ಹಾಕಿಬಿಡ್ತಾರೆ. ಬಿಟ್ಟ ಹೋದೆ. ಮುಂದೆ ರೋಡ್ ವರ್ಕ್ ನಡೆದಿದೆ. ಮುಂದೆ ಇದು ಆಲ್ಮೋಸ್ಟ್ ಇದು ಕರ್ನಾಟಕ, ನಮ್ಮ ಕರ್ನಾಟಕನೇ. ಬಾರ್ಡ್ರ್ ದಾಟಿದ ಮೇಲೆ ಕರ್ನಾಟಕ ಬರೋದು ನೋಡ್ರಿ. ಲೈನಾಗಿ ಇಟ್ಟವ್ರೆ, ಯಾರು ಬರಬೇಡ್ರಿ ಈ ಕಡೆ ಅಂತೇಳಿ. ಬಂದರೆ ವರ್ಕ್ ನಡೆದಿದೆ ನಿಮಗೆ, ಆಮೇಲೆ ಬಡಿಗೆ ಆಡಿಸ್ತೀನಿ ಅಂತವ್ರೆ. ಈ ಡ್ರೈವಿಂಗ್ ಲೈಫ್ ಅನ್ನೋದು ಭಾಳನೇ ಕಷ್ಟ. ಆದರೆ ಈ ಡ್ರೈವಿಂಗ್ ನಂಬ್ಕೊಂಡು ಕೂತವ್ರಿಗೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಗೊತ್ತು. ಬಟ್ ನಿದ್ದೆ ಇರಲ್ಲ, ಸರಿಯಾಗಿ ಊಟ ಇರಲ್ಲ, ಕಣ್ಣಿಗೆ ಮುಂದೆ ಹಂಗೆ ಲೈಟ್ ಬೆಳಕ ಬೀಳ್ತಾ ಇರುತ್ತೆ, ಕಣ್ಣು ಉರಿತಾ ಇರುತ್ತೆ. ಹಂಗೆ ನೋಡ್ರಿ. ಹಂಗೆ ಮಾತಾಡ್ತಾನೆ ನಮ್ಮ ಎಲೆಕ್ಟ್ರಾನಿಸಿಟಿ ಟೋಲ್ಗೆ ಬಂದೆ. ಎಲೆಕ್ಟ್ರಾನಿಸಿಟಿದು ಟೋಲದು ಆಲ್ಮೋಸ್ಟ್ ಬೆಂಗಳೂರು ಇಂಡಸ್ಟ್ರಿಯಲ್ ಏರಿಯಾ. ಇದು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಎಲೆಕ್ಟ್ರಾನಿಸಿಟಿ ಅಂದರೆ. ಎಲೆಕ್ಟ್ರಾನಿಸಿಟಿಯಲ್ಲಿ ಡಿಮಾರ್ಟ್ ಒಂದಿದೆ. ನಾನು ಬೆಂಗಳೂರಿಗೆ ಫಸ್ಟ್ ಬಂದಾಗ ಎಲೆಕ್ಟ್ರಾನಿಸಿಟಿಯಲ್ಲಿ ಕೆಲಸ ಮಾಡ್ತಿದ್ದೆ. ಈ ಡಿಮಾರ್ಟಲ್ಲಿ ಒಳಗಡೆ ಹೋಗಿದ್ದೆ. ಫಸ್ಟ್ ಟೈಮ್ ನಾನು ಡಿಮಾರ್ಟ್ ಹೋಗಿದ್ದೆ ಅಂದರೆ ಇದೇ ಎಲೆಕ್ಟ್ರಾನಿಸಿಟಿ ಡಿಮಾರ್ಟಲ್ಲಿ ಹೋಗಿರೋದು. ಡಿಮಾರ್ಟ್ ಅಂದ್ರೆ ಗೊತ್ತಿರಲಿಲ್ಲ ನನಗೆ. ಒಳಗಡೆ ಹೋದ್ಮೇಲೆ ಎಲ್ಲ ಜಾತ್ರೆ, ಏನು ಬೇಕು ತಗೋ, ಕಂಡಿದ್ದೆಲ್ಲ ಕಣ್ಣಿಗೆ ಕನಸಿದ್ದೆಲ್ಲ ತೊಗೋಬೇಕು ಅನಿಸುತ್ತೆ ಅಂತೆಲ್ಲ ಐಟಮ್ ಒಳಗಡೆ. ನಿಮಗೆ ಆವಾಗಲೇ ತೋರಿಸಿರೋದು ಬೆಂಗಳೂರಿಂದ ಚೆನ್ನೈ ಹೋಗ್ಬೇಕಾರೆ ಅದು ಎಲೆಕ್ಟ್ರಾನಿಸಿಟಿ ಟೋಲು. ಇದು ಚೆನ್ನೈಯಿಂದ ಬೆಂಗಳೂರು ಹೋಗ್ಬೇಕಾರೆ ಎಲೆಕ್ಟ್ರಾನಿಸಿಟಿ ಟೋಲ್ ಇದು. ಆಗ ಟೋಲಲ್ಲಿ ಹೋದರೆ ಮೇಲೆ ನೈಸ್ ರೋಡಲ್ಲಿ ಹೋಗ್ಬಿಡುತ್ತೆ. ಅಲ್ಲಿ ಹೋದರೆ ಕಾಸು ಕಟ್ಟಿ ಹೋಗ್ಬೇಕು ತಮ್ಮ ಅಂತಾರೆ. ನಾನು ಅದಕ್ಕೆ ಈ ಕಡೆ ಪಕ್ಕದಲ್ಲಿ ನೈಸ್ ರೋಡ್ ಬ್ರಿಡ್ಜ್ ಕೆಳಗಡೆ, ಸರ್ವಿಸ್ ರೋಡಲ್ಲೇ ಕೆಳಗಡೆ ಟೋಲ್ ಮಿಸ್ ಮಾಡಿಕೊಂಡು ನಂದಿಲ್ಲ. ಕೋರಮಂಗಲ ಅನ್ಲೋಡಿಂಗ್ ಇತ್ತು. ಕೋರಮಂಗಲ ಅನ್ಲೋಡಿಂಗ್ ಅಂದರೆ ಕೆಳಗಡೆಯಿಂದ ಹೋದ್ರೆ ಬಿಡು, ಯಾಕೆ ನೈಟಲ್ಲಿ ಟ್ರಾಫಿಕ್ ಇರಲ್ಲ ಅಂತ ಹೋದೆ. ಇದು ಪರಪ್ಪನ ನಗರ ಹತ್ತತ್ರ ಒಂದು ಸ್ಕೈ ವಾಕ್, ಅದ್ರ ಮೇಲೆಲ್ಲ ಜನ ತಿರುಗಾಡ್ತಾರೆ ನೋಡ್ರಿ. ರಾತ್ರಿ 1 ಗಂಟೆ ಆಗಿದೆ. 1 ಗಂಟೆಯಲ್ಲಿ ಇನ್ನೂ ಬೆಂಗಳೂರಲ್ಲಿ ಸಿಗ್ನಲ್ ಇನ್ನೂ ಆನಲೇ ಇದೆ. ಕೋರಮಂಗಲ ಬಂದೆ. ಅನ್ನ ಜಪ್ಪುಗೆ ಅಂತ ಬಾಕ್ಸ್ ಎತ್ತಿ ಹಂಗೆ ಹೋಗ್ತಾಯಿದ್ರು. 3 ಜನ ಕೂಡ ನೋಡ್ರಿ. ನಾನು ತಂದಿರೋ ಐಟಮ್ ಅಂದರೆ ಇದೆ, ಮೀನ. ಚೆನ್ನೈಯಿಂದ ಮೀನ ತೊಗೊಂಡು ತಂದು ಕೋಲ್ಡಾಗಿ ಬರ್ಪಾಗಿದೆ ಅಲ್ಲ ಗಾಡಿ ನೋಡ್ರಿ. ಅನ್ಲೋಡಿಂಗ್ ಆಗಿ ನಿಂತಿದೆ. ನಮ್ಮ ಈಗೆಲ್ಲ ಫಾಸ್ಟ್ ಅನ್ಲೋಡಿಂಗ್ ಎಲ್ಲ ನೋಡಿ. ಮೊದಲೆಲ್ಲ ಹೊತ್ಕೊಂಡು ಹೋಗ್ಬೇಕಾಯ್ತು. ಯಾವುದೋ ಒಂದು ಟ್ರಾಲಿ ಮಾಡೋರೆ.
ಟ್ರಾಲಿಯಲ್ಲಿ ಮತ್ತೆ ನೋಡ್ರಿ ಜಪ್ಪಕ್ಕೆ ಅಂತ ಒಗ್ತಾ ಇದ್ದಾರೆ. ಹಾಗೆ ನೋಡ್ರಿ ಅನ್ನ ಹೆಂಗೆ ಇಡ್ತಾನೆ. ಯಾವುದೋ ಒಂದು ಬಾಕ್ಸ್ ಮಿಕ್ಸ್ ಮಾಡಿದ್ರು. ಬೇಡ ಅಂದ ಅನ್ನ ಮೇಲೆ ನಿಂತ್ಕೊಂಡು ಅಂತ ತೆಗೆದು ಸೈಡಿಗೆ ಇಟ್ಟು ಮತ್ತು ವೈಟ್ ಕಲರ್ ಬಾಕ್ಸ್ ನೋಡ್ರಿ ಎತ್ತೆ ತುಗಿತಾ ಇದ್ದಾನೆ ನೋಡ್ರಿ. ಅಣ್ಣನೇ ಅವನು ಜಾಕೆಟ್ ಹಾಕೊಂಡಾನೆ, ಅವನು ಇಟ್ಟರೆ ಆಗುತ್ತೆ, ಅವ್ನ ಕೈ ಕೊಡ್ಬೇಕಂತ ಅವ್ನು ಇಡ್ಬೇಕಂತ. ಇದೇ ಥರ ವಿಡಿಯೋಗಳು ಹಾಕ್ತಾ ಇರ್ತೀವಿ. ನಿಮ್ಮ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವಾಗ ಸ್ಟಾರ್ಟಿಂಗ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.